ಪಕ್ಷಿಗಳ ಊರು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಎರಡು ಊರುಗಳ ಮಧ್ಯದಲ್ಲಿ ಒಂದು ಕಾಲುವೆ ಇತ್ತು. ಆ ಕಾಲುವೆಯಲ್ಲಿದ್ದ ನೀರು ತುಂಬಾ ಸ್ವಚ್ಛವಾಗಿನೂ ಇತ್ತು. ಆ ಕಾಲುವೆಯ ಎರಡ್ ಕಡೆನೂ ಸುಮಾರು ಮನೆಗಳು ಇತ್ತು. ಎರಡು ಕಡೆ ಇರೋರು ಕೂಡ ಈ ಕಡೆ ಬರಕ್ಕೋ ಆ ಕಡೆ ಹೋಗಕ್ಕೋ ಆ ಕಾಲುವೆಯ ಮೇಲೆ ಒಂದು ಮರದ ಸೇತುವೆಯನ್ನ ಕಟ್ಟಿದ್ರು. ಅಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೆ ಮುಂದ್ಗಡೆ ಕೆಲವು ಪ್ರಾಣಿಗಳನ್ನ ಸಾಕೊಳ್ತಾ ಇದ್ರು. ಎರಡು ಕಡೆ ಇರುವ ಪಕ್ಷಿಗಳ ಮಧ್ಯದಲ್ಲಿ ಯಾವುದೇ ಸ್ವಾರ್ಥಾನ ಇಲ್ದೆ ಎಲ್ರೂ ಪ್ರೀತಿಯಿಂದ ಇದ್ರು. ಹೀಗಿರುವಾಗ ಒಂದಿನ ಬೆಳಿಗ್ಗೆ ಸಮಯ ಸೂರ್ಯ ಬಂದಾಗ ಪಕ್ಷಿಗಳು ಎಲ್ರು ಅವ್ರವ್ರ ಕೆಲ್ಸನ ಮಾಡ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಂಡು ಸಂತೋಷವಾಗಿ ಮಾತಾಡಿ ನಗಾಡ್ತಾ ಇದ್ರು. ಈ ಕಡೆ ಪಾತ್ರೆಗಳನ್ನ ತೊಳಿತಾ ಇದ್ದ ಟೊನಿಗುಬ್ಬಚ್ಚಿ ಆ ಕಡೆ ಇದ್ದ ಚೋಟಿಗಿಳಿನ ಕರೆದ್ಲು. ಏನೇ ಚೋಟು, ಇವತ್ತು ಬೇಗ ಎದ್ದಿರುವ ಹಾಗಿದೆ. ಅಷ್ಟು ಬೇಗ ನಿನ್ನ ಕೋಳಿಗಳಿಗೆ ಅಕ್ಕಿ ಹಾಕ್ತಿದ್ದೀಯಾ? ಆವಾಗ ಚೋಟಿಗಿಳಿ ಕೋಳಿಗಳಿಗೆ ಆಹಾರ ಹಾಕೊಂಡು, ಹೌದು ಕಣೆ ತುನಿ, ನನ್ನ ಕೋಳಿ ಬೆಳಿಗ್ಗೆನೆ 5 ಮೊಟ್ಟೆಗಳನ್ನ ಹಾಕ್ತಾ, ಅದಕ್ಕೆ ಅಕ್ಕಿ ಹಾಕೋಣ ಅಂತ ಬಂದೆ. ಆದ್ರೂ ಈ ತಂಪಾದ ಗಾಳಿಗೆ ಬೆಳಿಗ್ಗೆ ಎದ್ದೇಳಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನೀನ್ ಎಷ್ಟು ಕೆಲ್ಸ ಮುಗಿಸ್ದೆ? ನನ್ನ ಕೆಲ್ಸ ಇನ್ನೇನೇ ಇದೆ. ಬೆಳಿಗ್ಗೆ ಎದ್ದು ನನ್ನ ಹಸುಗಳಿಗೆ ಹುಲ್ಲು ಹಾಕ್ದೆ. ನಿನ್ನೆ ರಾತ್ರಿ ನನ್ನ ಹಸುಗಳು ತುಂಬಾ ಹಾಲು ಕೊಡ್ತು. ಆ ಹಾಲ್ನ ತಗೊಂಬಂದು ಕಾಯಿಸಿ ನನ್ನ ಬುಜ್ಜಿಗೆ ಕೊಟ್ಟೆ. ಸ್ವಚ್ಛವಾದ ಹಾಲಲ್ವಾ, ತುಂಬಾ ಚೆನ್ನಾಗಿತ್ತು. ಲೂಸಿ ಅವಳ ಮನೆ ಮುಂದ್ಗಡೆ ರಂಗೋಲಿ ಹಾಕೊಂಡು, ಹೌದು ತುನಿ, ನಮ್ಮ ಊರಲ್ಲಿರುವ ಹಸು ಕೋಳಿ, ಹಸು ಕೊಡುವ ಹಾಲು, ಕೋಳಿ ಕೊಡುವ ಮೊಟ್ಟೆ ಎಷ್ಟೊಂದು ಸ್ವಚ್ಛವಾದದ್ದು. ಇದೇ ಸಿಟಿಯಲ್ಲಿ ಇಷ್ಟು ಸ್ವಚ್ಛವಾಗಿದ್ದು ಸಿಗುತ್ತಾ? ನೀನು ಕೊಟ್ಟ ಹಾಲಲ್ಲಿ ಮೊಸರು ಮಾಡಿದೆ, ಎಷ್ಟು ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಚೆನ್ನಾಗಿ ಊಟ ಮಾಡಿದ್ರು. ಚಿಚುಕಾಗೆ ಮನೆ ಹೊರಗಡೆ ಗುಡಿಸ್ಕೊಂಡು ನಗುತ್ತಾ, ಚೋಟು, ನಮ್ಮ ಊರಲ್ಲಿರುವ ನೀರು ಪರಿಶುದ್ಧವಾದದ್ದು. ಅದಕ್ಕೇನೆ ನಮ್ಮ ಊರಲ್ಲಿ ಎಲ್ಲವೂ ತುಂಬಾನೇ ರುಚಿ. ಅಲ್ಲಿ ನೋಡು, ನಮ್ಮ ಮಕ್ಕಳು ಕರು ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ನೋಡು. ಇನ್ನೊಂದ್ ಕಡೆ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ 3 ಜನ ಕೂಡ ಒಂದ್ ಕರು ಹಿಂದ್ಗಡೆನೆ ಹೋಗಿ ಅದ್ರ ಜೊತೆ ಓಡ್ಕೊಂಡು ಆಡ್ಕೊಂಡು ಸಂತೋಷವಾಗಿ ಇದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಸಂತೋಷದಿಂದ, ಬನ್ನು, ಆ ಕೋಳಿ ಮರಿನ ಹಿಡಿಯೋ, ಅದು ನೀರೊಳಗೆ ಎಲ್ಲಾದ್ರೂ ಹೋಗ್ಬಿಡುತ್ತೆ. ಬನ್ನಗಿಳಿ ಸುಸ್ತಾಗಿ, ಬುಜ್ಜಿ, ನನ್ನಿಂದ ಆಗ್ತಾ ಇಲ್ಲ, ಅದು ನನ್ಕಿಂತ ಸ್ಪೀಡ್ ಆಗಿ ಓಡ್ತಾ ಇದೆ. ಚಿನ್ನು, ನೀನಾದ್ರೂ ಹೋಗಿ ಹಿಡಿಯೋ. ನಾ ಕರುವಿಗೆ ಹುಲ್ಲಾಗ್ತಾ ಇದ್ದೀನಿ ಕಣೋ. ಇಲ್ಲಿ ನೋಡ್ರು, ಈ ಕರು ನನ್ ಕೈಯಿಂದ ಕೊಟ್ಟ ಹುಲ್ನ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ನನಗೆ ಈ ಕರು ಅಂದ್ರೆ ತುಂಬಾ ಇಷ್ಟ. ಚೋಟು ಮಕ್ಕಳನ್ನ ನೋಡಿ ನಗುತ್ತಾ, ಬನ್ನು, ಆ ಕೋಳಿ ಮರಿ ಜೊತೆ ಆಟಾಡ್ಬೇಡ್ರು, ಆಮೇಲೆ ಕೋಳಿ ಬಂದು ನಿಮ್ನ ಕಚ್ಬಿಡುತ್ತೆ. ಸರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ನಾನು ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತೀನಿ. ಸರಿ, ಬನ್ರೋ, ನೀರೊಳಗೆ ಹೋಗಿ ಬರೋಣ. ಮಕ್ಕಳು 3 ಜನನು ಆ ಕಾಲುವೆಯಲ್ಲಿ ಇಳಿದು ಸಂತೋಷವಾಗಿ ಈಜು ಹೊಡ್ಕೊಂಡು ಆಟಾಡ್ಕೊಂಡು ಮಾತಾಡ್ತಾ ಇದ್ರು. ಹಾಗೆ ಆ ದಿನ ತುಂಬಾನೇ ಪ್ರಶಾಂತವಾಗಿತ್ತು. ಮಧ್ಯಾಹ್ನದ ಸಮಯ. ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೆ ಕೆಲಸ ಮುಗಿಸ್ಕೊಂಡು ಇವಾಗ ವಿಶ್ರಾಂತಿ ತಗೊಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮನೆ ಹೊರಗಡೆಯಿಂದ ಲೂಸಿ ಪಾರಿವಾಳ ಹಾಗೂ ಚಿಚುಕಾಗೆ ಇಬ್ರು ಜೋರಾಗಿ ಕಿಚ್ಚಾಡುವ ಶಬ್ದ ಕೇಳಿಸ್ತು. ಕಾಲುವೆಯ ಮಧ್ಯದಲ್ಲಿದ್ದ ಸೇತುವೆಯ ಮೇಲೆ ನಿಂತ್ಕೊಂಡು ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳ ಇಬ್ರು ಜಗಳ ಮಾಡ್ಕೊಳ್ತಿದ್ರು. ಅವಾಗ ಲೂಸಿ ಪಾರಿವಾಳ ತುಂಬಾ ಕೋಪದಿಂದ, ಚಿಚ್ಚು, ನಿನಗೆ ಎಷ್ಟು ಸಲ ಹೇಳೋದು, ನಿನ್ನ ಕೋಳಿಗಳನ್ನ ನನ್ ಮನೆ ಹತ್ರ ಬಿಡ್ಬೇಡ ಅಂತ. ಅಂಗಳದಲ್ಲಿ ನಾನು ಸಂಡಿಗೆನ ಮಾಡಿ ಒಣಗಿಸಿಟ್ಟಿದ್ದೆ. ನಿನ್ನ ಕೋಳಿಗಳು ಬಂದು ಎಲ್ಲವನ್ನು ಹಾಳ್ ಮಾಡಿ ಹಾಕಿ ಹೋಗಿದೆ. ನನ್ನ ಕಷ್ಟ ಎಲ್ಲ ನೀರಲ್ಲಿ ಬಿಟ್ಟ ಹಾಗೆ ಆಯಿತು. ಚಿಚ್ಚು ಸ್ವಲ್ಪನೂ ಬಿಟ್ಕೊಡದೆ ತುಂಬಾನೇ ಆವೇಶದಿಂದ, ಏನೇ ಲೂಸಿ, ನಿನ್ನ ಸಂಡಿಗೆ ಅಕ್ಕಿ ಒಣಗಿಸಿರೋದ್ನ ಎಲ್ಲನೂ ಕೋಳಿ ಹಾಳ್ ಮಾಡ್ಬಿಡ್ತಾ? ಅದು ಮೂಕಜೀವಿ, ಅದಕ್ಕೇನಾದ್ರೂ ಗೊತ್ತಾ? ಏನಾದ್ರೂ ಒಣಗಿಸಿದ್ರೆ ಬಂದು ತಿಂದೋಗುತ್ತೆ. ಅದಕ್ಕೆ ನೀನು ನಿನ್ನ ಅಕ್ಕಿ ಮೇಲೆ ಏನಾದ್ರೂ ಮುಚ್ಚಿಡ್ಬೇಕಾಗಿತ್ತು. ಯಾಕೆ ಹಾಗೇನೆ ಬಿಟ್ಟೆ? ಏನ್ ಚಿಚ್ಚು, ಮಾಡಿದ ತಪ್ಪಿಗೆ ತಪ್ಪು ಮಾಡ್ಬಿಟ್ಟು ಅಲ್ವಾ ಅಂತ ಕೇಳದ್ನ ಬಿಟ್ಬಿಟ್ಟು ನನ್ನನ್ನೇ ಏನಾದ್ರೂ ನಿನ್ನ ಅಕ್ಕಿ ಮೇಲೆ ಮುಚ್ಚಿಡು ಅಂತ ಹೇಳ್ತೀಯಾ? ನೀನು ನಿನ್ನ ಕೋಳಿನ ಹಿಡಿದು ಏನಾದ್ರೂ ಗೂಡಿಗಾಕಿ ಮುಚ್ಚಿಡ್ಬೇಕಾಗಿತ್ತು. ಯಾಕೆ ಹೊರಗಡೆ ಬಿಟ್ಟೆ? ನೀನ್ ಮಾಡಿ ತಪ್ಪು ತಾನೆ? ಆವಾಗ ಚಿಚುಕಾಗೆ ತುಂಬಾನು ಕೋಪದಿಂದ, ಏನೇ, ನನಗೆ ನೀ ಮರ್ಯಾದಿಲ್ವಾ ಅಂತ ಕೇಳ್ತೀಯಾ? ಹೌದು, ನನ್ನ ಕೋಳಿಗಳೇ ಅದನ್ನೆಲ್ಲ ಹಾಳ್ ಮಾಡ್ತು ಅಂತ ನೀನ್ ನೋಡ್ದ? ನಾನ್ ನೋಡಿಲ್ವೇ? ಅದಕ್ಕೆ ಯಾರು ಸಾಕ್ಷಿ? ಬೇರೆ ಯಾರಾದ್ರೂ ಕೂಡ ಮಾಡಿರ್ಬೋದು. ಏನೇ, ನನ್ನ ಎದುರಿಗೆ ನಿಂತು ಜಾಸ್ತಿ ಮಾತಾಡ್ತೀಯಾ? ಇವತ್ ನಿನ್ ಕೋಳಿನ ಏನಾದ್ರೂ ಮಾಡದಿದ್ರೆ ನನ್ನ ಹೆಸರು ಲೂಸಿನೇ ಇಲ್ಲ ನೋಡು. ಏನ್ ಮಾಡ್ತೀನಿ ನೋಡು. ಹಾಗೆ ಅವರಿಬ್ರು ಜೋರಾಗಿ ಜಗಳ ಮಾಡುವ ಆ ಶಬ್ದ ಕೇಳಿ ಕಾಲುವೆಯ ಆ ಕಡೆ ಈ ಕಡೆ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಅವರನ್ನ ಸಮಾಧಾನ ಮಾಡೋದಕ್ಕೋಸ್ಕರ
ಅವ್ರ ಹತ್ತಿರ ಬಂದ್ರು. ಆವಾಗ್ಲೇ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಕೂಡ ಜೇನ್ ಜಗಳ ಅಂತ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂತು. ಆ ಸಾಕು, ನಿಲ್ಸ್ತೀರಾ ನಿಮ್ ಜಗಳನ? ನಮ್ಮ ಊರು ಎಷ್ಟೊಂದು ಪ್ರಶಾಂತವಾದ ಊರು. ಈ ಊರಿನ ಜನರು ನಿಮ್ಮ ಹಾಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರಾ? ನೀವು ಮಾತ್ರ ಯಾಕೆ ಈ ರೀತಿ ಕಿರ್ಚ್ಕೋತಾ ಇದ್ದೀರಾ? ಹೌದು ಲೂಸಿ, ಹೌದು ಚಿಚ್ಚು. ಏನು ಬೆಳಿಗ್ಗೆ ಒಬ್ರಿಗೊಬ್ರು ಚೆನ್ನಾಗಿ ತಾನೆ ಮಾತಾಡ್ತಾ ಇದ್ರಿ, ಆದ್ರೆ ಇವಾಗೇನು ಒಬ್ರಿಗೊಬ್ರು ನೋಡಿದ್ರೆ ಒಳ್ಳೆ ವೈರಿಗಳ ರೀತಿ ಕಿತ್ತಾಡ್ತಾ ಇದ್ದೀರಾ? ಲೂಸಿ ಪಾರಿವಾಳ ಅಳುತ್ತಾ, ತುನಿ, ನಾನೇನು ಜಗಳ ಮಾಡ್ತಾ ಇಲ್ಲ ತುನಿ. ನಾನು ಅಂಗಳದಲ್ಲಿ ಒಣಗಿಸಿದ್ದ ನನ್ನ ಧಾನ್ಯಗಳನ್ನೆಲ್ಲ ಇವಳು ಕೋಳಿ ಹಾಳು ಮಾಡ್ಬಿಡ್ತು. ಮಳೆ ಕಾಲದಲ್ಲಿ ನನ್ ಮಕ್ಕಳಿಗೆ ಅಂತ ತೆಗ್ದಿಟ್ಟ ಧಾನ್ಯಗಳು ಅದು. ಅದನ್ನ ಕೇಳಿದ್ರೆ ಈ ಚಿಚ್ಚು ತಾನೆ ಸುಮ್ನೆ ಬಂದು ನನ್ ಜೊತೆ ಕಿರ್ಚಾಡ್ತಿದ್ದಾಳೆ. ಅದಕ್ಕೆ ಚಿಚ್ಚು, ಆ ಧಾನ್ಯಗಳನ್ನ ನನ್ನ ಕೋಳಿ ತಿಂತೋ ಬೇರೆ ಹಕ್ಕಿಗಳು ತಿಂತೋ ಯಾರಿಗ್ ಗೊತ್ತು? ನಾನ್ ನೋಡಿದ್ನ. ಸುಮ್ನೆ ಬಂದು ನನ್ ಜೊತೆ ಕಿರ್ಚಾಡಿದ್ರೆ ನಾನೇನ್ ಮಾಡೋದು? ಮಹಿಹದ್ದು ಕೋಪದಿಂದ ಚಿಚ್ಚುನ ನೋಡಿ, ಸುಮ್ನೆ ಚಿಚ್ಚು, ನೀನು ಅಧಿಕ ಪ್ರಸಂಗ ಮಾತಾಡ್ಬೇಡ. ನಿನ್ನ ಕೋಳಿಗಳಿಗೆ ಮಾತಾಡಕ್ ಗೊತ್ತಿಲ್ಲ, ಅದು ನಾನು ಒಪ್ಕೋತೀನಿ. ಆದ್ರೆ ನಾವು ಕೋಳಿನ ಬೆಳೆಸೋರು, ಅದ್ನ ಹೇಗೆ ಬೆಳೆಸ್ಬೇಕು ಹಾಗೇನೆ ಬೆಳೆಸ್ಬೇಕು. ಪಕ್ಕದವರ ಧಾನ್ಯವನ್ನು ನಾಶ ಮಾಡಿದ್ರೆ ಕ್ಷಮೆ ಕೇಳ್ಬೇಕೆ ಹೊರತು ಹೀಗೆ ಅವ್ರ ಜೊತೆ ಜಗಳ ಮಾಡೋದಲ್ಲ ಚಿಚ್ಚು. ಆವಾಗ ಟೊನಿಗುಬ್ಬಚ್ಚಿ ಚಿಚ್ಚುವಿನ ಹತ್ತಿರ ಹೋಗಿ, ಹೌದು ಚಿಚ್ಚು, ಮಗಿಯವರು ಹೇಳೋದು ನಿಜಾನೇ. ಲೂಸಿ ಎಷ್ಟೋ ಕಷ್ಟಪಟ್ಟು ಆ ಧಾನ್ಯಗಳನ್ನ ತಂದು ಒಣಗಿಸಿಟ್ಕೊಂಡುಂಟು. ಅದು ಹಾಳಾದ್ರೆ ಅವಳಿಗೆ ಕೋಪ ಬರಲ್ವಾ? ನಾವು ಅಕ್ಕಪಕ್ಕದಲ್ಲಿ ಒಟ್ಟಿಗೆ ಜೀವನ ಮಾಡೋರು, ಅಕ್ಕಪಕ್ಕದಲ್ಲಿರುವವರು ಈ ರೀತಿ ಜಗಳ ಮಾಡ್ಕೊಂಡಿದ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿದ್ಯಾ? ಯಾವತ್ತೂ ಒಗ್ಗಟ್ಟಿನಿಂದಿರ್ಬೇಕಲ್ವಾ? ಚೋಟು ಲೂಸಿ ಹತ್ರ ಹೋಗಿ, ಲೂಸಿ, ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೆ ನೀನು ಅಳ್ಬೇಡ. ನಿನ್ನ ಧಾನ್ಯಗಳು ಹಾಳಾದ್ರೂ ಪರವಾಗಿಲ್ಲ, ನನ್ ಜೊತೆ ಧಾನ್ಯಗಳು ಜಾಸ್ತಿನೇ ಇದೆ, ನಾನು ಕೊಡ್ತೀನಿ. ಅಕ್ಕಪಕ್ಕದಲ್ಲಿರೋರು ಒಗ್ಗಟ್ಟಿನಿಂದಿರ್ಬೇಕಲ್ವಾ? ಚಿಚುಕಾಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವಳು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು, ನನ್ನ ಕ್ಷಮಿಸು ಲೂಸಿ. ನಿನ್ನ ಧಾನ್ಯಗಳು ಹಾಳಾಗಿದ್ದು ಅದ್ನ ಹಾಳ್ ಮಾಡಿದ್ದು ನನ್ನ ಕೋಳಿಗಳೇ. ನೀನ್ ಬಂದು ಕೇಳಿದ ತಕ್ಷಣ ನಾನ್ ಆ ರೀತಿ ಕಿರ್ಚಾಡ್ಬಾರ್ದಾಗಿತ್ತು. ನಾನ್ ನಿನ್ ಜೊತೆ ಕ್ಷಮೆ ಕೇಳ್ಬೇಕಾಗಿತ್ತು. ಸರಿ, ನಾನು ಸಿಟಿಗೆ ಹೋಗುವಾಗ ನಿನಗೆ ಧಾನ್ಯವನ್ನು ತಂದ್ಕೊಡ್ತೀನಿ. ನಾನ್ ನಿನ್ ಜೊತೆ ಸಾರಿ ಕೇಳ್ಕೊತೀನಿ. ಆವಾಗ ಲೂಸಿ ಚಿಚುನ ನೋಡಿ ನಗುತ್ತಾ, ಪರವಾಗಿಲ್ಲ ಚಿಚ್ಚು, ತಪ್ಪು ನಂದೇ. ಕೋಳಿಗಳು ಮಾಡಿದಿಕ್ಕೆ ನೀನೇನ್ ಮಾಡ್ತೀಯ? ಇನ್ ಮುಂದೆ ಕೋಳಿಗಳು ಬಾರದ ಹಾಗೆ ನೋಡ್ಕೋ. ಧಾನ್ಯ ಬೇಡ, ಚೋಟು ಕೊಡ್ತೀನಿ ಅಂತ ಹೇಳಿದ್ಲಲ್ವಾ? ಆವಾಗ ಮಹಿಹದ್ದು ಸಂತೋಷದಿಂದ, ಅದು ನಮ್ಮ ಹಳ್ಳಿಯ ಸಂಸ್ಕಾರ ಅಂದ್ರೆ. ಹೀಗೆ ಸಣ್ಣ ಪುಟ್ಟ ಜಗಳಗಳು ಬಂದ್ರೆ ಒಟ್ಟಿಗೆ ಕೂತು ಮಾತಾಡ್ಕೊಂಡು ಸರಿಪಡಿಸ್ಕೊಳ್ಬೇಕೇ ಹೊರತು ಜಗಳ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಸರಿ, ಇವತ್ತು ಎಲ್ಲರೂ ಹೋಗಿ ಅಡಿಗೆ ಮಾಡಿ ರಾತ್ರಿ ಇಲ್ಲೇ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹಾಗೆ ಎಲ್ರೂ ಮಾತಾಡ್ಕೊಂಡು ನಗಾಡ್ತಾ ಅವ್ರವ್ರ ಮನೆಗೆ ಹೋದ್ರು. ಆ ದಿನ ರಾತ್ರಿ ಸಮಯ ಆಯ್ತು. ಆಕಾಶದಲ್ಲಿ ಚಂದಮಾಮ ಅಂದವಾಗಿ ಕಾಣಿಸ್ತಾ ಇದ್ದ. ಆ ಬೆಳದಿಂಗಳ ಬೆಳಕಿನಲ್ಲಿ ಆ ಕಾಲುವೆಯ ನೀರು ಪಳಪಳ ಹೊಳಿತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಮನೆಯೊಳಗಡೆ ಹೋಗಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಎಲ್ಲರ ಅಡಿಗೆ ಮನೆಯೊಳಗಡೆಯಿಂದ ಜೋರಾಗಿ ಮಾತಾಡಿದ್ರೆ ಹೊರಗಡೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಹಾಗೆ ಎಲ್ರೂ ಕೂಡ ಅವ್ರವ್ರ ಅಡಿಗೆ ಮನೆಯಿಂದ ಜೋರಾಗಿ ಮಾತಾಡಕ್ಕೆ ಶುರು ಮಾಡಿದ್ರು. ಏನ್ ಚೋಟು, ನಿನ್ನ ಅಡಿಗೆ ಮನೆಯಿಂದ ಘಮ ಘಮ ಸುವಾಸನೆ ಬರ್ತಾ ಇದೆ. ಇವತ್ತು ಸಂಡೇ ಅಲ್ವಾ? ಏನ್ ಸ್ಪೆಷಲ್ ಅಡಿಗೆ ಮಾಡಿದೀಯಾ? ಆವಾಗ ಆ ಕಡೆ ಇರುವ ಚೋಟುಗಿಡಿ ಕಿಟಕಿಯಿಂದ ಅವಳ ಮುಖನ ಹೊರಗಡೆ ತೋರಿಸಿ, ಹೌದು ತುನಿ, ನನ್ ಮಗ ಬನ್ನು ಬೆಳಿಗ್ಗೆ ನದಿಯಿಂದ ಮೀನ್ ಹಿಡ್ಕೊಂಡ್ ಬಂದ. ಅದಕ್ಕೆ ಚೆನ್ನಾಗಿ ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಈ ಘಮಘಮಕ್ಕೆ ನಿನ್ ಹೊಟ್ಟೆ ತುಂಬ್ತಾ? ಹೌದು, ನೀನೇನ್ ಅಡಿಗೆ ಮಾಡ್ದೆ? ಆಹಾ, ನನ್ನ ಅಡಿಗೆ ಬಗ್ಗೆ ಗೊತ್ತಾದ್ರೆ ನೀನು ಮೈ ಮರೆತು ಹೋಯ್ತೀಯ. ನಾನು ಬಿಸಿ ಬಿಸಿ ನಾಟಿ ಕೋಳಿ ಸಾರುನು ವಡೆನೂ ಮಾಡ್ತಾ ಇದ್ದೀನಿ. ನನ್ ಮಗನಿಗೆ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಚಿಚ್ಚು ಅಡಿಗೆ ಮನೆಯಿಂದ ಹೊರಗಡೆ ಬಂದು ಜೋರಾಗಿ, ಏನ್ರಿ, ನಿಮ್ಮ ಮನೇಲಿ ಮಾತ್ರ ಸ್ಪೆಷಲ್ಲಾ? ನಾನು ನನ್ನ ಹಸುವಿನ ಹಾಲಿನಿಂದ ಇವತ್ತು ಬಿಸಿ ಬಿಸಿ ಪಾಯಸ ಮಾಡ್ತಾ ಇದ್ದೀನಿ. ಹಾಗೇನೆ ನನ್ ತೋಟದಿಂದ ತಂದಂತಹ ಟೊಮೆಟೊದಲ್ಲಿ ಗೊಜ್ಜು ಮಾಡ್ತಾ ಇದ್ದೀನಿ. ಹೌದು ಚಿಚ್ಚು, ನಾನ್ ಕೂಡ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಲ್ಲರೂ ನದಿ ಹತ್ರ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲ್ಸನೂ ಮುಗೀತು. ಆವಾಗ ಪಕ್ಷಿಗಳು ಎಲ್ರು ಕೂಡ ಹೊರಗಡೆ ಬಂದು ಆ ಕಡೆ ಈ ಕಡೆ ಚಾಪೆಗಳನ್ನ ಹಾಕೊಂಡು ಅವ್ರು ಏನೇನೋ ಅಡಿಗೆ ಮಾಡಿದ್ರು ಎಲ್ಲಾನು ತಗೊಂಡ್ ಬಂದು ಆ ಚಾಪೆ ಮೇಲೆ ಇಟ್ಕೊಂಡಿದ್ರು. ಚಿಕ್ಕ ಮಕ್ಕಳು 3 ಜನ ಅಲ್ಲಿದ್ದ ಸೇತುವೆಯ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ನಗಾಡ್ತಾ ಇದ್ರು.
ಅವಾಗ ಟೊನೆಗೂ ಬಚ್ಚಿ ಅವಳು ಮಾಡಿದ ಅಡಿಗೆನ ಎಲ್ಲರಿಗೂ ಕೊಟ್ಲು. ಚಿಚ್ಚು ತಗೋ ನಾಟಿ ಕೋಳಿ ಸಾರು. ಚೋಟು ನೀನ್ ಕೂಡ ವಡೆ ತಗೋ. ತುನಿ ಸರಿ ತುನಿ ತಗೋ, ನಾನ್ ಮಾಡಿರುವ ಟೊಮೆಟೊ ಗೊಜ್ಜುನ ಹಾಕೋ. ಚೋಟು ನೀನ್ ಮಾಡಿರುವ ಮೀನ್ ಸಾರು ಕೊಡು, ವಾಸನೆ ಘಮಘಮ ಅಂತ ಬರ್ತಿದೆ. ಆವಾಗ ಚೋಟು ಗಿಳಿ ಸರಿ ಚಿಚ್ಚು, ಎಲ್ಲರಿಗೆ ಕೊಡ್ತೀನಿ. ಬನ್ನು ಬುಜ್ಜಿ, ನೀವು ಮೀನ್ ಹಾಕೊಳ್ಳಿ, ಮುಳ್ಳಿದೆ ನೋಡ್ಕೊಂಡ್ ತಿನ್ಕೋಬೇಕು. ಬನ್ನಗಿಳಿ ಆ ಫಿಶ್ ಫ್ರೈನ ತಿಂದು ಸಂತೋಷದಿಂದ ಆಹಾ ಅಮ್ಮ, ನೀನ್ ಮಾಡಿರುವ ಮೀನ್ ಸಾರಿಗಿಂತ ತುನಿ ಆಂಟಿ ಮಾಡಿರುವ ನಾಟಿ ಕೋಳಿ ಸಾರು, ಆ ವಡೆ ಇದನ್ನ ತಿನ್ನುವಾಗ ಏನ್ ತಿಂತಾ ಇದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟೊಂದು ರುಚಿಯಾಗಿದೆ. ಹೌದು ಕಣೋ ಬನ್ನು, ಲೂಸಿ ಆಂಟಿ ಮಾಡಿರುವ ಬಿರಿಯಾನಿ ಎಷ್ಟೊಂದು ರುಚಿಯಾಗಿದೆ. ಎಲ್ಲರೂ ಸೇರ್ಕೊಂಡು ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಊಟ ಮಾಡೋದು ಎಷ್ಟೊಂದು ಮಜಾ ಆಗಿದೆ ಅಲ್ವಾ. ಮಹಿ ಹದ್ದು ಊಟ ಮಾಡ್ಕೊಂಡು ಸಂತೋಷದಿಂದ ಪಕ್ಷಿಗಳನ್ನ ನೋಡಿ ನೋಡಿದ್ರ ಸ್ನೇಹಿತರೆ, ನಮ್ಮ ಗ್ರಾಮ ಯಾವಾಗ್ಲೂ ಹೀಗೇನೆ. ಬೆಳಿಗ್ಗೆ ಜಗಳ ಮಾಡ್ಕೊಂಡ್ರು ಇವಾಗ ಎಲ್ಲರೂ ಎಷ್ಟೊಂದು ಅನ್ಯೋನ್ಯದಿಂದ ಊಟ ಮಾಡ್ತಾ ಇದ್ದೀವಿ. ಆದ್ರೆ ಸಿಟಿಯಲ್ಲಿ ಪಕ್ಕದ ಫ್ಲಾಟ್ ಅಲ್ಲಿ ಯಾರು ಸತ್ರು ಯಾರು ಇದ್ದಾರೆ ಅಂತ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗಲ್ಲ. ಹೌದು, ಸಿಟಿಯ ಜನರು ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡ್ಕೊಂಡು ರೋಬೋ ಹಾಗೆ ನಡ್ಕೋತಾರೆ. ಆದ್ರೆ ನಾವು ಬೇರೆ ಬೇರೆ ಮನೆಯಲ್ಲಿದ್ರು ಒಂದೇ ಕುಟುಂಬ. ಆವಾಗ ಲೂಸಿ ಪಾಯಸ ಕುಡಿದು ಸಂತೋಷದಿಂದ ಮಗಿಯವ್ರೆ, ನೀವು ಹೇಳಿದ ಮಾತು 100% ಸತ್ಯ. ಬೆಳಿಗ್ಗೆ ಚಿಚ್ಚು ನಾನು ಇಬ್ರು ಎಷ್ಟು ಜೋರಾಗಿ ಜಗಳ ಮಾಡ್ಕೊಂಡು, ಆದ್ರೆ ಇವಾಗ ಚಿಚ್ಚು ಮಾಡಿದ ಪಾಯಸ ನಾನ್ ಕುಡ್ದೆ, ನಾನ್ ಮಾಡಿದ ಬಿರಿಯಾನಿ ಚಿಚ್ಚು ತಿಂದ್ಲು. ನಾವು ಯಾವಾಗ್ಲೂ ಇದೇ ರೀತಿ ಸಂತೋಷವಾಗಿರ್ಬೇಕು ಅಂತ ದೇವ್ರ ಜೊತೆ ಬೇಡ್ಕೋತೀನಿ. கண்டிப்பா லூசி, நம்மள யாராலையும் பிரிக்க முடியாது. நம்ம கோழிங்க பசுமாடு இந்த தண்ணி எவ்வளவு சுத்தமா இருக்கு தெரியுமா? இந்த மாதிரி நிம்மதி எங்கேயாவது கிடைக்குமா? நம்ம கிராமத்து முன்னாடி எந்த ஒரு ಸಿಟಿயும் ನಿಕ್ಕவே முடியாது. ಹಾಗೆ ಎಲ್ರೂ ಸಂತೋಷವಾಗಿ ಮಾತಾಡ್ತಾ ನಗಾಡ್ತಾ ಊಟನೂ ಮಾಡಿ ಮುಗಿಸಿದ್ರು. ಆಮೇಲೆ ಮಕ್ಳು ಎಲ್ರು ಕೂಡ ಆ ಸೇತುವೆಯ ಮೇಲೇನೆ ಹಾಗೇನೆ ಹಾಸಿಗೆ ಹಾಕೊಂಡು ಮಲಗಿದ್ರು. ಒಂದ್ ಕಡೆ ಹಸುಗಳ ಶಬ್ದ, ಇನ್ನೊಂದ್ ಕಡೆ ಆ ಕಾಲುವೆಯ ನೀರಿನ ಶಬ್ದ. ಹೀಗೆ ಪ್ರಶಾಂತವಾದ ಒಂದು ವಾತಾವರಣದಲ್ಲಿ ಪಕ್ಷಿಗಳು ಎಲ್ರು ಕೂಡ ಸಂತೋಷವಾಗಿ ಅವ್ರ ಜೀವನಾನ ಬಾಳ್ತಾ ಇದ್ರು. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು, ಜಗಳ ಬಂದ್ರು ಕೂಡ ಒಬ್ರನ್ನ ಒಬ್ರು ಸಮಾಧಾನ ಮಾಡ್ಕೊಂಡು, ಅವ್ರ ಮಧ್ಯದಲ್ಲಿ ಯಾವುದೇ ಸಮಸ್ಯೆಯನ್ನು ಬರದೇ ಇರುವ ಹಾಗೆ ನೋಡ್ಕೊಂಡು, ಮಕ್ಳ ಜೊತೆ ಯಾವಾಗ್ಲೂ ಸಂತೋಷವಾಗಿ ಅವ್ರ ಜೀವನಾನ ಅವ್ರೆಲ್ರು ಕೂಡ ಬಾಳ್ತಾ ಇದ್ರು. ಪಕ್ಷಿಗಳ ಗ್ರಾಮದಲ್ಲಿ ಆವಾಗವಾಗ ವಾತಾವರಣ ಬದಲಾಗ್ತಾನೆ ಇತ್ತು. ಹಗ್ಲಿಡಿ ಭಯಂಕರವಾಗಿ ಬಿಸಿಲು ಹೊಡಿತಾ ಇತ್ತು. ಆ ಬಿಸಿಲಿಗೆ ಮನೆ ಇಡೀ ತುಂಬಾನೇ ಸೆಕೆ ಅನಿಸ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಸಂಜೆ ಸಮಯ ಜೋರಾಗಿ ಮಳೆ ಸುರಿತಾ ಇತ್ತು. ಮಳೆ ಸುರಿಯೋದ್ರಿಂದ ಆವಾಗವಾಗ ಪವರ್ ಕಟ್ ಮಾಡ್ತಾ ಇದ್ರು. ಕರೆಂಟ್ ಇಲ್ಲ ಅನ್ನೋದ್ರಿಂದ ಮನೆಯೊಳಗಡೆ ಸೆಕೆಯಲ್ಲಿ ಯಾರಿಂದಾನೋ ಸರಿಯಾಗಿ ನಿದ್ರೆ ಮಾಡಕ್ಕೂ ಕೂಡ ಆಗ್ತಾ ಇತ್ತಿಲ್ಲ. ನಿದ್ರೆ ಮಾಡದೇ ಇರೋದ್ರಿಂದ ಎಲ್ರಿಗೂ ಯಾವಾಗ್ಲೂ ತುಂಬಾನೇ ಸುಸ್ತಾಗ್ತಾ ಇತ್ತು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಪಕ್ಷಿಗಳು ಎಲ್ರೂ ಕೂಡ ಮರದ ಕೆಳಗಡೆ ಕೂತ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ಹಬ್ಬಾ, ಈ ಬಿಸ್ಲೇನಪ್ಪ, ನನ್ ಮೈಯಲ್ಲಿರುವ ರಕ್ತ ಎಲ್ಲ ಆವಿಯಾಗಿ ಹೋಗ್ತಾ ಇದೆ. ಮನೆಯಲ್ಲಿ ಕೂತ್ರೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ರಾತ್ರಿಯಲ್ಲಿ ಕರೆಂಟ್ ಇರೋದಿಲ್ಲ. ಆ ಬಿಸಿಯಿಂದ ನನಗೆ ಹುಚ್ಚಿಡ್ದಂಗೆ ಆಗ್ತಾ ಇದೆ. ಆವಾಗ ಚೋಟು ಗಿಳಿ, ನನ್ನ ಪರಿಸ್ಥಿತಿ ಕೂಡ ಅದೇ ತುನಿ. ಹಗಲಲ್ಲಿ ಬಿಸಿಲಿಗೆ ಹಂಚೆಲ್ಲ ಸುಡ್ತಾ ಇರುತ್ತೆ, ರಾತ್ರಿಯಲ್ಲಿ ತಂಪಾಗಿರುತ್ತೆ ಅಂತ ನೋಡಿದ್ರೆ ಫ್ಯಾನ್ ಕೂಡ ಇರೋದಿಲ್ಲ. ಕರೆಂಟ್ ಇಲ್ದೆ ಕಿಟಕಿನ ಓಪನ್ ಮಾಡಿ ಇಟ್ರೆ ಮಳೆ ನೀರೆಲ್ಲ ಮನೆಯೊಳಗೆ ಬಂದ್ಬಿಡುತ್ತೆ. ಅದರಿಂದ ನನಗೆ ನಿದ್ರೆನೇ ಮಾಡಕ್ಕಾಗಲ್ಲ. ಚಿಚು ಸುಸ್ತಾಗಿ, ಹೌದು ಚೋಟು, ನಿನ್ನೆ ರಾತ್ರಿ ಉಷ್ಣತೆಗೆ ನನ್ ಮಗ ಚಿನ್ನು ಕೂಡ ಅಳ್ತಾನೆ ಇದ್ದ. ಈ ಕ್ಲೈಮೇಟು ಯಾವಾಗ ತಂಪಾಗುತ್ತೆ ಬಿಸಿಯಾಗುತ್ತೆ ಅಂತ ನಮಗೆ ಏನು ಅರ್ಥ ಆಗಲ್ಲ. ಆ ಸಮಯದಲ್ಲಿ ದೂರದಿಂದ ಮರದ ಕೆಳಗಡೆ ಕೂತ್ಕೊಂಡು ಚಿನ್ನಕ್ಕಾಗಿ ಬನ್ನು ಕಿಳಿ ಬುಜ್ಜಿಗೂ ಬಚ್ಚಿ ಕೂಡ ಇದ್ರ ಬಗ್ಗೆನೆ ಮಾತಾಡ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಚಿನ್ನು, ಬುಜ್ಜಿ, ನನ್ನಿಂದ ರಾತ್ರಿಯಲ್ಲಿ ಮನೆಯಲ್ಲಿ ನಿದ್ರೆ ಮಾಡಕ್ಕೆ ಆಗ್ತಾನೇ ಇಲ್ಲ. ಈ ಸೊಳ್ಳೆ ನನ್ನ ಕಚ್ಚಿ ಕಚ್ಚಿ ನನ್ ಮೈಯಲ್ಲಿರುವ ರಕ್ತವೆಲ್ಲ ಈ ಸೊಳ್ಳೆನೆ ಕುಡ್ದು ಮಾಯವಾಗುತ್ತೆ. ಹೌದು ಕಣ ಬನ್ನು, ಮನೆಯಲ್ಲಿ ನಿದ್ರೆ ಮಾಡದಿದ್ರೆ ನೀನು ಎಲ್ಲಿ ನಿದ್ರೆ ಮಾಡ್ತೀಯಾ? ರೋಡಲ್ಲಿ ಹೋಗಿ ಮಲ್ಕೋತೀಯಾ? ಏನೋ ನಮ್ಮೆಲ್ಲರ ಪರಿಸ್ಥಿತಿ ಇದೇ ರೀತಿ ಆಗಿದೆ. ಇನ್ನು 2 ದಿನದಲ್ಲಿ ಬಿಸಿಲು ಮಳೆ ಏನಾಗುತ್ತೋ. ಹೌದು ಕಣೋ ಬನ್ನು, ರಾತ್ರಿಡೀ ನಮ್ಮಮ್ಮ ನನಗೆ ಗಾಳಿ ಬೀಸ್ತಾ ಇದ್ರು. ಈ ಕರೆಂಟು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಬನಗಿಳಿ ಉತ್ಸಾಹದಿಂದ,
ಅದಕ್ಕೇನೆ ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ರಾತ್ರಿ ಸಮಯದಲ್ಲಿ ನಾವು ಮನೆಯೊಳಗೆ ನಿದ್ರೆ ಮಾಡೋದೇ ಬೇಡ. ನಾವು ಮಾಡಿ ಮೇಲೆ ಮಲ್ಕೊಳ್ಳೋಣ. ಅಲ್ಲಿ ತಂಪಾದ ಗಾಳಿ ಬರುತ್ತೆ. ನಕ್ಷತ್ರವನ್ನು ನೋಡ್ಕೊಂಡೆ ಆರಾಮವಾಗಿ ಮಲ್ಕೋಬಹುದು. ನಾನು ಮಾತ್ರ ಅಲ್ಲ, ನಾವು ಎಲ್ಲರೂ ಸೇರಿ ಮಲ್ಕೊಳ್ಳೋಣ. ಬುಜ್ಜಿ ಗುಬ್ಬಚ್ಚಿ ಬೇಜಾರಿಂದ, ಏನು ಮಾಡಿ ಮೇಲೆನಾ? ಬೇಡ ಕಣೋ, ಬನ್ನು. ಯಾಕೆ ಗೊತ್ತಾ, ಹಗಲಿಡೀ ಬಿಸಿಲಿಗೆ ಮೇಲೆ ಎಲ್ಲ ತುಂಬಾ ಬಿಸಿಯಾಗಿರುತ್ತೆ. ಅದು ಮಾತ್ರ ಅಲ್ಲ, ಯಾವಾಗ ಮಳೆ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಮಳೆ ಬಂದ್ರೆ ಎಲ್ಲನೂ ಒದ್ದೆಯಾಗುತ್ತೆ. ಆ ಮಳೆಯಲ್ಲಿ ನೆಂದೋದ್ರೆ ಆಮೇಲೆ ನಮಗೆ ಜ್ವರ ಬರುತ್ತೆ. ನಮ್ಮಮ್ಮ ನನ್ನ ಸುಮ್ಮನೆ ಬಿಡೋದಿಲ್ಲ. ಹೌದು ಕಣೋ ಬನ್ನು, ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಮಳೆಯಲ್ಲಿ ನೆಂದೋದ್ರೆ ಜ್ವರ ಬರುತ್ತೆ. ನಮ್ಮ ಅಮ್ಮ ಅಂತೂ ಮಳೆಯಲ್ಲಿ ನೆಂದ್ರೆ ನನ್ನ ಸುಮ್ಮನೆ ಬಿಡಲ್ಲ. ಬನ್ನು ಬಲವಂತ ಮಾಡಿ, ನೀವ್ ಹೇಳದೇನೋ ನಿಜಾನೇ. ಇವಾಗ ಪ್ರತಿದಿನ ಮಳೆ ಬರುತ್ತೆ, ಆದ್ರೆ ಇವತ್ತು ಮಳೆ ಬರೋದಿಲ್ಲ ಕಣೋ. ಪ್ಲೀಸ್ ಕಣೋ, ನನಗೋಸ್ಕರ ಇವತ್ತು ಒಂದು ದಿನ ಬನ್ನಿ, ನಾವೆಲ್ಲರೂ ಮಾಡಿಯಲ್ಲಿ ಮಲ್ಕೊಳ್ಳೋಣ. ಹಾಗೆ ಮಳೆ ಬಂದ್ರೆ ಏನು, ಮಳೆ ಬರುವಾಗ ಕಂಬ್ಳಿನೆಲ್ಲ ಎತ್ಕೊಂಡು ಕೆಳಗೆ ಬರೋಣ. ಕೆಳಗೆ ಉಷ್ಣತೆಯಲ್ಲೇ ಮಲಗ್ಲಿಕ್ಕೆ, ಮೇಲೆ ತಂಪಾಗಿ ನೆಮ್ಮದಿಯಾಗಿ ಮಲಗ್ಬೋದು. ಸರಿ ಸರಿ, ನೀನು ಇಷ್ಟೊಂದು ಹೇಳೋದ್ರಿಂದ ನಾನು ನಮ್ಮ ಅಮ್ಮನ ಜೊತೆ ಕೇಳ್ತೀನಿ. ಕೆಳಗೆ ಉಷ್ಣತೆಯಲ್ಲಿ ಮಲಗ್ಲಿಕ್ಕೆ, ಮೇಲೆ ತಂಪಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ಸರಿ ಕಣೋ ಬನ್ನು, ನಾನು ನಮ್ಮಮ್ಮನ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನಮ್ಮಮ್ಮ ಒಪ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೋ. ಹಾಗೆ 3 ಮಕ್ಕಳು ಮನೆಗೆ ಹೋಗಿ ಅವರ ತಾಯಿಯಂದಿರನ್ನ ಒಪ್ಪಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿ ಟುನಿಯ ಹತ್ರ, ಅಮ್ಮ, ನನಗೆ ಇವತ್ತು ಮನೆಯೊಳಗೆ ಮಲ್ಗಕ್ಕೆ ಇಷ್ಟ ಇಲ್ಲ. ನಾನು ಬನ್ನು ಚಿನ್ನು ನಾವು 3 ಜನ ಇವತ್ತೊಂದಿನ ಮಾಡಿಯಲ್ಲಿ ಮಲ್ಕೋತೀವಿ. ಪ್ಲೀಸ್ ಅಮ್ಮ. ಟುನಿ ಕೋಪದಿಂದ, ಏನು ಮಾಡಿ ಮೇಲೆ ಮಲ್ಕೋತೀಯ? ರಾತ್ರಿ ಸಮಯದಲ್ಲಿ ಜೋರಾದ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆನೆದ್ರೆ ಜ್ವರ ಬರುತ್ತೆ. ಆಮೇಲೆ ನಿನ್ನ ಎತ್ಕೊಂಡು ಹಾಸ್ಪಿಟ್ಲು ಅಂತ ನನ್ನಿಂದ ಸುತ್ತಕ್ಕಾಗಲ್ಲ. ಮರ್ಯಾದೆಯಿಂದ ಮನೆಯೊಳಗೆ ನಿದ್ರೆ ಮಾಡು. ಪಾಪ ಬುಜ್ಜಿ ತುಂಬಾನೇ ಬೇಜಾರಿಂದ, ಅಮ್ಮ ಪ್ಲೀಸ್ ಅಮ್ಮ, ಇವತ್ತು ಒಂದು ದಿನ ನಾನು ಮೇಲೆ ಮಾಡಿಯಲ್ಲೇ ಮಲಗ್ತೀನಿ. ಇಲ್ಲಿ ಕೆಳಗೆ ಉಷ್ಣತೆಯಲ್ಲಿ ನನ್ನಿಂದ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಮಳೆ ಬಂದ್ರೆ ಎಲ್ಲ ಕಂಬಳಿನ ಎತ್ಕೊಂಡು ಕೆಳಗ್ ಬರ್ತೀನಿ. ಪ್ಲೀಸ್ ಅಮ್ಮ, ಪರ್ಮಿಷನ್ ಕೊಡಿ. ಟುನಿ ಕೂಡ ಬೇಜಾರಿಂದ, ಅಯ್ಯೋ ಬುಜ್ಜಿ, ನನ್ ಮಾತ್ ಕೇಳ್ ಬುಜ್ಜಿ. ಒಂದು ವೇಳೆ ಮಳೆ ಬಂದ್ರೆ ನೀನು ನೆಂದೋಗ್ತೀಯ. ಅದು ಮಾತ್ರ ಅಲ್ಲ, ಗಾಳಿಗೆ ಎಲ್ಲನೂ ಹಾರಿ ಹೋಗುತ್ತೆ. ಬುಜ್ಜಿ ಗುಬ್ಬಚ್ಚಿ ಹಠ ಹಿಡಿಯುತ್ತಾ, ಅಮ್ಮ ನಾನ್ ಕೇಳೋದಿಲ್ಲ. ಬನ್ನು ಚಿನ್ನು ಅವರ ಅಮ್ಮ ಎಲ್ಲ ಬಿಟ್ಟಿದಾರಂತೆ. ನೀವು ಮಾತ್ರ ನನ್ನ ಬಿಡ್ತಾ ಇಲ್ಲ. ಪ್ಲೀಸ್ ಅಮ್ಮ, ನನ್ ಮಾತ್ ಕೇಳಿ ಒಪ್ಕೊಳ್ಳಿ ಅಮ್ಮ. ಟುನಿ ಬುಜ್ಜಿ ಕಾಟ ತಡ್ಕೊಳಕಾಗ್ದೆ, ಹಬ್ಬಬ್ಬಬ್ಬಬ್ಬಾ, ಸರಿ 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 ಆಯ್ತು. ಈ ಮಕ್ಕಳ ತಲೆನೋವು ಆಗ್ತಾ ಇಲ್ಲ. ಸರಿ, ಮೇಲೆ ಹೋಗಿ ಮಲ್ಕೋ. ಆದ್ರೆ ಮಳೆ ಬಂದ್ರೆ ಬೇಗ ಬಂದ್ಬಿಡ್ಬೇಕು, ಸರಿನಾ? ಹಾಗೆ ಮಕ್ಕಳು 3 ಜನ ಕೂಡ ಅವ್ರ ತಾಯಿಯಂದಿರನ್ನ ಒಪ್ಸಿ ಆ ದಿನ ರಾತ್ರಿ ಮೇಲೆ ಮಲ್ಕೊಳ್ಳಕ್ಕೆ ಪರ್ಮಿಷನ್ ಕೂಡ ತಗೊಂಡ್ರು. ರಾತ್ರಿ 10 ಗಂಟೆ ಸಮಯಕ್ಕೆ ಮಕ್ಕಳು 3 ಜನನು ಅವ್ರವ್ರ ಮಂಚ, ದಿಂಬು, ಬೆಡ್ಶೀಟ್ ಎಲ್ಲಾನು ತಗೊಂಡು ಅವರ ಮನೆಯ ಮಹಡಿಗೆ ಬಂದ್ರು. ಅಲ್ಲಿ ತಂಪಾದ ಗಾಳಿ ಮೆಲ್ಲೆ ಬೀಸ್ತಾ ಇತ್ತು. ಬನ್ನುಗಿಳಿಯಂತೂ ತುಂಬಾ ಹಾಯಾಗಿ ಮಲ್ಕೊಂಡಿದ್ದ. ನೋಡಿದ್ರಾ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ ಅಂತ? ಮನೆಯೊಳಗೆ ಇದ್ರೆ ಎಸಿಯಲ್ಲಿ ಕೂಡ ಇಂತಹ ಗಾಳಿ ಬರ್ತಾ ಇರ್ಲಿಲ್ಲ. ಬೆವರು ಸುರಿತಾ ಇತ್ತು. ನನ್ನ ಐಡಿಯಾ ಹೇಗೆ ವರ್ಕೌಟ್ ಆಯ್ತು? ಹುಡುಕಣೋ ಬನ್ನು, ನಿಜವಾಗ್ಲೂ ಇಲ್ಲಿ ತುಂಬಾ ಚೆನ್ನಾಗಿದೆ. ಕರೆಂಟ್ ಹೋದ್ರೂ ಕೂಡ ತೊಂದ್ರೆ ಇಲ್ಲ. ತಂಪಾದ ಗಾಳಿ ಬರುತ್ತೆ. ಚೆನ್ನಾಗಿ ತಂಪಾಗಿ ಗಾಳಿ ಬರ್ತಾ ಇದೆ. ಆದ್ರೆ ನನಗೂ ಭಯನೂ ಆಗ್ತಾ ಇದೆ. ಎಲ್ಲಾದ್ರೂ ಮಳೆ ಬಂದ್ರೆ, ಆಕಾಶನ ನೋಡಿದ್ರೆ ಮಳೆ ಬರುವ ಪರಿಸ್ಥಿತಿ ಕಾಣ್ತಾ ಇದೆ. ಅದಕ್ಕೆ ಭಯ ಆಗ್ತಾ ಇದೆ. ಅಯ್ಯೋ ಬುಜ್ಜಿ, ನೀನು ತುಂಬಾ ಭಯ ಪಡ್ತಾ ಇದ್ದೀಯಾ? ಇವತ್ ರಾತ್ರಿ ಮಳೆ ಬರೋದಿಲ್ಲ. ನಾನ್ ಗ್ಯಾರಂಟಿ ನೀನು ಪ್ರತಿಯೊಂದಕ್ಕೂ ಭಯ ಪಡ್ತೀಯ. ತಂಪಾಗಿ ಬೀಸ್ತಾ ಇದ್ದ ಗಾಳಿಗೆ ಮಕ್ಕಳಿಗೆ ಅರ್ಧ ಗಂಟೆಯಲ್ಲಿ ನಿದ್ರೆ ಬಂತು. ಎಲ್ರೂ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಗ ಸರಿಯಾಗಿ ರಾತ್ರಿ 1 ಗಂಟೆಗೆ ಅಲ್ಲಿ ವಾತಾವರಣ ಬದಲಾಗಕ್ಕೆ ಶುರುವಾಯಿತು. ಮೆಲ್ಲೆ ಬೀಸ್ತಾ ಇದ್ದ ಗಾಳಿ ಇವಾಗ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ಹಾಗೇನೆ ಮಳೆ ಬರೋ ತರಾನೂ ಇತ್ತು. ಆವಾಗ ಬನ್ನುಗಿಳಿ ಕಣ್ಬಿಟ್ಟು ನೋಡಿ ಆಕಾಶನ ನೋಡಿದಾಗ, ಅರೆ ಏನಿದು, ಇಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ. ಆಕಾಶವನ್ನು ನೋಡಿದ್ರೆ
ಮೋಡ ತುಂಬಾ ಕಪ್ಪಾಗಿ ಕಾಣಿಸ್ತಾ ಇದೆ. ಮಳೆ ಬರುವ ಪರಿಸ್ಥಿತಿ ಕೂಡ ಇದೆ. ಆದ್ರೆ ಇವಾಗ ಈ ಮಂಚನ ತಗೊಂಡು ಕೆಳಗೆ ಹೋಗೋದಾದ್ರೆ ನನಗೆ ತುಂಬಾ ಉದಾಸೀನ ಆಗ್ತಾ ಇದೆ. 2 ಕಂಬಳಿ ಇದೆ ಅಲ್ವಾ, ಬೆಚ್ಚಗೆ ಹಾಕೊಂಡ್ ಮಲ್ಕೋತೀನಿ. ಹಾಗೆ ಬನ್ನುಗಿಳಿ ಆಕಾಶದಲ್ಲಿರುವ ಮೋಡಗಳನ್ನ ನಿರ್ಲಕ್ಷ್ಯ ಮಾಡ್ದ. ಹಾಗೇನೆ ಮಲ್ಕೊಂಡು ನಿದ್ರೆ ಮಾಡ್ದ. ಹೀಗಿರುವಾಗ ಒಂದು ಕಾಲು ಸಮಯ. ಆವಾಗ ಇದ್ದಕ್ಕಿದ್ದಂತೆ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ನೀರು ಮುಖದ ಮೇಲೆ ಬಿದ್ದಾಗ ಬುಜ್ಜಿ ಹಾಗೂ ಚಿನ್ನು ಎಚ್ಚರವಾದ್ರು. ಅಯ್ಯಯ್ಯೋ, ಮಳೆ! ಚಿನ್ನು, ಬನ್ನು, ಎದ್ದೇಳ್ರೋ, ಜೋರಾಗಿ ಮಳೆ ಬರ್ತಾ ಇದೆ. ಬೆಡ್ಶೀಟ್ ಎಲ್ಲ ನೆಂದೋಗ್ತಾ ಇದೆ. ಎದ್ದೇಳಿ ಎದ್ದೇಳಿ. ಚಿನ್ನು ತಕ್ಷಣ ಎದ್ದು ಅವನ ಬೆಡ್ಶೀಟ್ ಎಲ್ಲಾನು ಎತ್ಕೊಂಡು, ಅಯ್ಯಯ್ಯೋ, ಎಷ್ಟು ಜೋರಾದ ಮಳೆ! ನಾನು ಮೊದಲೇ ಹೇಳ್ದೆ ಮಳೆ ಬರುತ್ತೆ ಅಂತ. ಸರಿ ಸರಿ ಬುಜ್ಜಿ, ಬೇಗ ಕಂಬ್ಳಿನೆಲ್ಲ ಎತ್ಕೋ, ಕೆಳಗೋಗೋಣ. ಈ ಬನ್ನು, ಬೇಗ ಎದ್ದೇಳು, ಮಳೆಯಲ್ಲಿ ಕಂಬ್ಳಿ ಎಲ್ಲ ನೆನಿತಾ ಇದೆ. ಬೇಗ ಎದ್ದು ಕೆಳಗೆ ಬಾರೋ, ಹೋಗೋಣ. ಆವಾಗ ಬನ್ನು ಆ ಬೆಡ್ಶೀಟ್ ಒಳಗಡೆನೆ, ನಾನ್ ಬರೋದಿಲ್ಲ, ನನಗೆ ಎದ್ದು ಬರ್ಲಿಕ್ಕೆ ತುಂಬಾ ಉದಾಸೀನ ಆಗ್ತಾ ಇದೆ. ನಾನು ಕಂಬ್ಳಿ ಹಾಕೊಂಡು ಹಾಗೆ ಮಲ್ಕೋತೀನಿ. ನೀವು ಬೇಕಾದ್ರೆ ಎದ್ದು ಹೋಗಿ. ಚಿನ್ನು ಕೋಪದಿಂದ, ಲೇ ಬನ್ನು, ನಿನಗೇನಾದ್ರೂ ಹುಚ್ಚ? ಈ ಮಳೆಗೆ ನೆಂದ್ರೆ ನಾಳೆ ಬೆಳಿಗ್ಗೆ ನಿಂಗೆ ಚಳಿ ಜ್ವರ ಬರುತ್ತೆ. ಬೇಗ ಎದ್ದು ಬಾರೋ. ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನನ್ನ ಕಂಬ್ಳಿ ತುಂಬಾ ದಪ್ಪವಾಗಿದೆ, ನೀರು ಒಳಗೆ ಬರೋದಿಲ್ಲ. ನೀವು ಬೇಕಂದ್ರೆ ಹೋಗಿ. ಲೇ ಚಿನ್ನು, ಇವನು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಮಳೆ ಜಾಸ್ತಿ ಆಗ್ತಾ ಇದೆ, ನಾವು ಕೆಳಗೆ ಹೋಗೋಣ ಬಾ. ಬುಜ್ಜಿ ಗುಬ್ಬಚ್ಚಿ ಚಿನ್ನುಕಾಗೆ ಇಬ್ರು ಬೆಡ್ಶೀಟ್ ಎತ್ಕೊಂಡು ಬೇಗ ಮೇಲಿಂದ ಕೆಳಗಡೆ ಹೋದ್ರು. ಆದ್ರೆ ಬನ್ನು ಮಾತ್ರ ಮಲ್ಕೊಂಡೇ ಇದ್ದ. ಅವನಿಗೆ ಎದ್ದು ಹೋಗಕ್ಕೆ ತುಂಬಾನು ಸೋಮಾರಿತನ. ಆದ್ರೆ ಮೆಲ್ಲೆ ಬರ್ತಾ ಇದ್ದ ಮಳೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಹಾಗೆ ಜಾಸ್ತಿ ಆಗ್ತಾ ಇದ್ದಾಗ ಅವನ ಬೆಡ್ಶೀಟ್ ಮಾತ್ರ ಅಲ್ಲ, ಮಂಚ, ದಿಂಬು ಎಲ್ಲಾನು ಒದ್ದೆಯಾಯಿತು. ಆದ್ರೂ ಕೂಡ ಅವನು ಕೆಳಗಡೆ ಇಳಿದು ಹೋಗದೆ ಹಾಗೇನೆ ಆ ಬೆಡ್ಶೀಟ್ನ ಹಾಕೊಂಡು ಮಲ್ಕೊಂಡಿದ್ದ. ಹೀಗಿರುವಾಗ ಮರುದಿನ ಬೆಳಗ್ಗೆ ಮಳೆ ನಿಂತೋಗಿತ್ತು. ಆವಾಗ ಚೋಟಿಗಿಳಿ ಮನೆ ಮೇಲೆ ಬಂದು ನೋಡಿದಾಗ ಒದ್ದೆಯಾಗಿರುವ ಬೆಡ್ಶೀಟ್ನ ಹಾಕೊಂಡು ಚಳಿಯಲ್ಲಿ ನಡುಗುತ್ತಾ ಬನ್ನುಗಿಳಿ ಮಲ್ಕೊಂಡಿದ್ದ. ಚೋಟಿಗೆ ಅದನ್ನ ನೋಡಿದಾಗ ತುಂಬಾನೇ ಕೋಪ ಬಂತು. ಅವಳು ಕೋಪದಿಂದ ಆ ಬೆಡ್ಶೀಟ್ನ ಹಿಡಿದ್ಲು. ಲೇ ಸೋಂಬೇರಿ, ನಿನ್ನೆ ರಾತ್ರಿ ಮಳೆ ಬಂದಾಗ ಕೆಳಗೆ ಬಂದು ಮಲ್ಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನೆ ರಾತ್ರಿ ಬುಜ್ಜಿ, ಚಿನ್ನು ಇಬ್ರು ಕೆಳಗ್ ಬಂದು ಮಲ್ಕೊಂಡ್ರು. ಪಾಪ ಬನ್ನು ತುಂಬಾನೇ ಜ್ವರದಿಂದ, ಅಮ್ಮ, ನಿನ್ನೆ ನನಗೆ ತುಂಬಾ ಉದಾಸೀನೆಯಾಗಿ ಕೆಳಗೆ ಬಂದು ಮಲಗಿಲ್ಲ. ಆದ್ರೆ ಇವಾಗ ನನಗೆ ತುಂಬಾ ಚಳಿ ಆಗ್ತಾ ಇದೆ, ತುಂಬಾನೇ ತಲೆನೋವಾಗ್ತಿದೆ. ಆವಾಗ ಚೋಟಿಗಿಳಿ ಕೋಪದಿಂದ, ನಿನಗಿವಾಗ ಚಳಿ ಇಲ್ದೆ ಏನೋ ಆಗುತ್ತೆ. ನಿನ್ನೆ ರಾತ್ರಿ ಇಡೀ ಮಳೆಯಲ್ಲಿ ನಂದಿದೀಯ. ನಿನ್ನ ಉದಾಸೀನದಿಂದನೇ ಈ ರೀತಿ ಎಲ್ಲ ಆಗೋದು. ಕೆಳಗೆ ಬಂದು ಸ್ನಾನ ಮಾಡಿ ಟ್ಯಾಬ್ಲೆಟ್ ಹಾಕೋ. ಆ ದಿನ ಇಡೀ ಬನ್ನುಗೆ ಜ್ವರ ತುಂಬಾನೇ ಜಾಸ್ತಿ ಇತ್ತು. ಆ ದಿನ ರಾತ್ರಿಯ ಸಮಯ ಅವನು ಮೇಲೆ ಹೋಗಿ ಮಲ್ಕೊಳಕ್ಕಾಗ್ಲೇ ಇಲ್ಲ. ಮನೆಯೊಳಗಡೆ ಮಲ್ಕೊಳ್ಬೇಕಾಗಿತ್ತು. ಆದ್ರೆ ಪವರ್ ಕಟ್ ಆಗಿತ್ತು. ಮಳೆನೂ ಬರ್ತಾ ಇತ್ತು. ಸೊಳ್ಳೆ ಕಾಟ ಬೇರೆ. ಆದ್ರಿಂದ ಪಾಪ ಬನ್ನುಗೆ ಸರಿಯಾಗಿ ನಿದ್ರೆ ಮಾಡಕ್ಕೂ ಆಗ್ತಾ ಇತ್ತಿಲ್ಲ. ಬಾ, ಈ ಉಷ್ಣತೆಯಲ್ಲಿ ನನ್ನಿಂದ ನಿದ್ರೆ ಮಾಡಕ್ಕೇನೆ ಆಗ್ತಾ ಇಲ್ಲ. ನಿನ್ನೆ ಆ ಮಳೆಯಲ್ಲಿ ನೆಂದಿದಿಕ್ಕೇನೆ ಇವತ್ತು ನನ್ನಿಂದ ಇಲ್ಲಿ ಮಲ್ಕೊಳಕ್ಕೇನೆ ಆಗ್ತಾ ಇಲ್ಲ. ಮನೆಯೊಳಗೆ ಮಲಗಿದ್ರೆ ಉಷ್ಣತೆ, ಮಾಡಿ ಮೇಲೆ ಮಲಗಿದ್ರೆ ಮಳೆ. ನಾನೇನಾದ್ರೂ ಪ್ಲಾನ್ ಮಾಡ್ಬೇಕು, ನನ್ನಿಂದ ಆಗ್ತಾ ಇಲ್ಲಪ್ಪ. ಮರುದಿನ ಬೆಳಗ್ಗೆ ಬನ್ನು, ಚಿನ್ನು, ಬುಜ್ಜಿ 3 ಜನ ಪುನಃ ಭೇಟಿಯಾದ್ರು. ಏನ್ ಚಿನ್ನು, ಇವತ್ತು ಕೂಡ ನಾವು 3 ಜನ ಮಾಡಿ ಮೇಲೆನೆ ಮಲ್ಕೊಳ್ಳೋಣ. ಮನೆಯೊಳಗೆ ಉಷ್ಣತೆಯಿಂದ ನನ್ನಿಂದ ಮಲ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಉಷ್ಣತೆಗೆ ಆ ಮಳೆ ಎಷ್ಟೋ ಬೆಟರು. ಬುಜ್ಜಿ ಕೋಪದಿಂದ, ಬಾಯಿ ಮುಚ್ಚೋ ಬನ್ನು. ಮೊನ್ನೆ ರಾತ್ರಿ ನಾವು ಮಾಡಿ ಮೇಲೆ ನಿದ್ರೆ ಮಾಡಿ ಮಳೆ ಬರುವಾಗ ಎಷ್ಟೊಂದು ಕಷ್ಟ ಆಯ್ತು. ಆ ಕಂಬ್ಳಿನೆಲ್ಲ ಎತ್ಕೊಂಡು ಕೆಳಗೆ ಬರ್ಲಿಕ್ಕೆ ನನ್ನಿಂದ ಆಗ್ಲಿಲ್ಲ. ನಾನ್ ಬರಲ್ಲ. ಹೌದು ಕಣೋ, ಬುಜ್ಜಿ ಹೇಳಿದ ಹಾಗೆ ಮೊನ್ನೆ ಎಷ್ಟೊಂದು ಕಷ್ಟ ಆಯ್ತು. ನೀನಂತೂ ಸೋಂಬೇರಿತನದಿಂದ ಅಲ್ಲೇ ಮಲ್ಕೊಂಡೆ. ನಿನಗೆ ಜ್ವರ ಕೂಡ ಬಂತು. ಮಳೆ ಇವತ್ತು ಬರುತ್ತೆ, ನಾವು ಬರಲ್ಲ. ಬನ್ನು ರಿಕ್ವೆಸ್ಟ್ ಮಾಡಿ, ಪ್ಲೀಸ್ ಕಣೋ, ನನ್ ಮಾತು ಕೇಳ್ರೋ. ಈ ಸಲ ಮಳೆ ಬಂದ್ರೆ ಒಂದು ಹನಿ ಮಳೆ ನೀರು ಕೂಡ ನಮ್ಮ ಮೇಲೆ ಬೀಳದ ಹಾಗೆ ನಾನೊಂದು ಸೂಪರ್ ಆದ ಪ್ಲಾನ್ ಮಾಡಿದೀನಿ. ಪ್ಲೀಸ್ ಕಣ್ರೋ, ನನ್ ಮಾತು ಕೇಳ್ರೋ. ಇವತ್ತು ಒಂದು ದಿನ ನಾವು ಮಾಡಿ ಮೇಲೆನೆ ನಿದ್ರೆ ಮಾಡೋಣ. ಬುಜ್ಜಿ ಗುಬ್ಬಚ್ಚಿ ಡೌಟ್ ಆಗಿ, ನಿನ್ನ ಹೇಗೋ ನಂಬ್ಲಿಕ್ಕಾಗೋದು? ನೀನೇನು ಮಳೆ ನೀರು ಬಂದ್ರೆ ನಮ್ಮ ಮೇಲೆ ಬೀಳದ ಹಾಗೆ ಏನಾದ್ರೂ ಟೆಂಟ್ ಕಟ್ಟಿ ಇಟ್ಟಿದ್ಯಾ? ಅದು ನಿನ್ಗೆ ಸಾಧ್ಯನಾ? ಇದು ನನ್ನ ಸೀಕ್ರೆಟ್ ಪ್ಲಾನು. ನಾನು ನಿಮಗೆ ಹೇಳಿದ ಹಾಗೆ ಮಳೆ ಬಂದ್ರೆ ನಿಮ್ಮ ಮೇಲೆ ಒಂದು ಹನಿ ನೀರು ಬೀಳದ ಹಾಗೆ ನಾನ್ ಪ್ಲಾನ್ ಮಾಡ್ತೀನಿ. ಪ್ಲೀಸ್ ಕಣ್ರೋ, ಇದು ಒಂದ್ಸಲ ನನ್ ಮಾತು ಕೇಳಿ ಬಂಡ್ರೋ. ಬುಜ್ಜಿ ಹಾಗೂ ಚಿನ್ನು ಅವನ್ ಗೋಳ ತಡ್ಕೊಳಕ್ಕಾಗದೆ,
ಬೇರೆ ದಾರಿನೂ ಇಲ್ಲ ಅನ್ನೋದ್ರಿಂದ ಆ ದಿನ ರಾತ್ರಿ ಸರಿಯಾಗಿ 10 ಗಂಟೆಗೆ ಅವ್ರು 3 ಜನನು ಪುನಃ ಮಂಚ ತಗೊಂಡ್ ಬಂದು ಮಹಡಿಯಲ್ಲಿ ಮಲ್ಕೊಂಡಿದ್ರು. ತಂಪಾದ ಗಾಳಿ ಬೀಸ್ತಾ ಇತ್ತು. ಲೇ ಬನ್ನು, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಇವತ್ತು ಕೂಡ ಮಳೆ ಬರುವ ರೀತಿಯೇ ಕಾಣ್ತಾ ಇದೆ. ನೀನು ಏನೋ ಪ್ಲಾನ್ ಮಾಡಿದೀಯಾ? ಬನ್ನು ನಗುತ್ತಾ, ಏ ಚಿನ್ನು, ನೀನೇನು ಭಯ ಪಡ್ಬೇಡ. ನೀವಿಬ್ರು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ನನಗಂತೂ ನಿದ್ರೆ ಬರ್ತಾ ಇಲ್ಲ. ಮಳೆ ಬಂದ್ರೆ ಖಂಡಿತವಾಗಿ ನಾನ್ ಪ್ಲಾನ್ ಮಾಡ್ತೀನಿ. ತಂಪಾಗಿ ಬೀಸ್ತಾ ಇದ್ದ ಗಾಳಿಗೆ ಚಿನ್ನು ಹಾಗೂ ಬುಜ್ಜಿ ಇಬ್ರು ಮಲ್ಗಿ ನಿದ್ರೆ ಮಾಡಿದ್ರು. ಆದ್ರೆ ಸೀಕ್ರೆಟ್ ಪ್ಲಾನ್ಗೋಸ್ಕರ ಬನ್ನು ಎಚ್ಚರವಾಗಿದ್ದ. ಹೀಗಿರುವಾಗ ಮುಂಜಾನೆ 5 ಗಂಟೆ. ಆವಾಗ ಆಕಾಶದಲ್ಲಿ ದಟ್ಟವಾದ ಮೋಡಗಳಿತ್ತು. ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದ ಬನ್ನು, ಹಬ್ಬ, ಮಳೆ ಜೋರಾಗಿ ಬರುವ ರೀತಿ ಕಾಣ್ತಾ ಇದೆ. ಇವಾಗನೇ ನನ್ ಪ್ಲಾನ್ ನ ಅಮಲು ಮಾಡುವ ಸಮಯ. ಹಾಗೆ ಎಲ್ರು ನಿದ್ರೆ ಮಾಡಿದ್ಮೇಲೆ ಬನ್ನು ಎದ್ದು ಕೆಳಗಡೆ ಹೋಗಿ 3 ದೊಡ್ಡ ದೊಡ್ಡ ಛತ್ರಿಗಳನ್ನ ತಗೊಂಡ್ ಬಂದ. ಛತ್ರಿಗಳಂದ್ರೆ ಅದು ಸಾಧಾರಣ ಛತ್ರಿಗಳಲ್ಲ. ಈ ರೋಡಲ್ಲಿ ದೊಡ್ಡ ದೊಡ್ಡ ಹಣ್ಣು ಮಾರ್ತಾ ಇರುವ ಗಾಡಿಗಳ ಮೇಲೆ ಇಟ್ಕೊಂಡಿರ್ತಾರೆ ಅಲ್ವಾ, ದೊಡ್ಡ ಟೆಂಟ್ ತರ ಇರುವ ಛತ್ರಿಗಳು. ಅದನ್ನ 3 ತಗೊಂಡ್ ಬಂದು ಒಂದನ್ನ ಬುಜ್ಜಿಯ ಮಂಚದ ಹತ್ರನೂ, ಇನ್ನೊಂದು ಚಿನ್ನು ಮಂಚದ ಹತ್ರನೂ, ಇನ್ನೊಂದು ಬನ್ನು ಮಂಚದ ಹತ್ರನೂ ಇಟ್ಟ. ಆಮೇಲೆ ಬನ್ನು ಹೋಗಿ ಮಲ್ಕೊಂಡ. ಮುಂಜಾನೆಯ ಸಮಯ ವಾತಾವರಣ ಬದಲಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ಸುರಿತಾ ಇದ್ದ ಆ ಶಬ್ದ ಕೇಳಿ ನಿದ್ರೆ ಮಾಡ್ತಾ ಇದ್ದ ಬುಜ್ಜಿಗುಬ್ಬಚ್ಚಿ ಎಚ್ಚರವಾಗಿ ನೋಡಿದ್ಲು. ಅಯ್ಯೋ, ಮಳೆ ಜೋರಾಗಿ ಬರ್ತಾ ಇದೆ. ಚಿನ್ನು, ಬನ್ನು, ಎದ್ದೇಳ್ರು. ಆದ್ರೆ ಬುಜ್ಜಿ ಎದ್ದು ನೋಡಿದಾಗ ಎಲ್ಲ ಕಡೆನೂ ಮಳೆ ಸುರಿತಾ ಇತ್ತು. ಆದ್ರೂ ಅವಳ ಮೇಲೆ ಒಂದೇ ಒಂದು ಹನಿ ಮಳೆ ನೀರು ಕೂಡ ಬೀಳಲೇ ಇಲ್ಲ. ಅವಳ ಆಶ್ಚರ್ಯದಿಂದ ಮೇಲೆ ನೋಡಿದ್ಲು. ಅವಳ ಮಂಚದ ಹತ್ತಿರ ಒಂದು ದೊಡ್ಡ ಛತ್ರಿ ಇತ್ತು. ಮಳೆ ನೀರೆಲ್ಲಾನು ಆ ಛತ್ರಿಯ ಮೇಲೆ ಬೀಳ್ತಾ ಇದ್ದೆ ಹೊರತು ಅವಳ ಮೇಲೆ ಬೀಳಲೇ ಇಲ್ಲ. ಆದ್ರಿಂದ ಚಿನ್ನು, ಬನ್ನು ಎಲ್ರು ಕೂಡ ನೆಮ್ಮದಿಯಿಂದ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ರು. ಅರೆ, ಮಳೆ ಬರುವಾಗ ಮಳೆ ನೀರು ನನ್ನ ಮೇಲೆ ಬೀಳದ ಹಾಗೆ ಈ ಕೊಡೆನ ಯಾರು ಕಟ್ಟಿರ್ತಾರೆ? ಚಿನ್ನು, ಎದ್ದೇಳೋ, ಬೇಗ ಎದ್ದು ನೋಡು. ಆವಾಗ ಚಿನ್ನಕ್ಕಾಗೆ ಎದ್ದು, ಏನ್ ಬುಜ್ಜಿ, ಅರೆ ಮಳೆ ಬರ್ತಾ ಇದೆ, ಆದ್ರೆ ನಮ್ಮ ಮೇಲೆ ನೀರ್ ಬೀಳ್ತಾ ಇಲ್ಲ. ಯಾರು ಈ ಕೊಡೆನ ಕಟ್ಟಿದ್ದು? ಆವಾಗ್ಲೇ ಬನ್ನು ಗಿಳಿ ಕೂಡ ಎಚ್ಚರವಾದ. ಹೇಗಿರೋ ಇದೆ ನನ್ನ ಐಡಿಯಾ. ನಾನು ಹೇಳ್ದೆ ಅಲ್ವಾ, ಮಳೆ ಬಂದ್ರೂ ಕೂಡ ನಿಮ್ಮ ಮೇಲೆ ಮಳೆ ನೀರು ಬೀಳದ ಹಾಗೆ ನಾನು ಪ್ಲಾನ್ ಮಾಡ್ತೀನಿ ಅಂತ. ಇವಾಗ ಮಳೆ ನೀರು ನಿಮ್ಮ ಮೇಲೆ ಬೀಳೋದೇ ಇಲ್ಲ. ನೀವು ಕೆಳಗೆ ಹೋಗ್ಬೇಕಾದ ಅವಶ್ಯಕತೆನೂ ಇಲ್ಲ. ಆವಾಗ ಬುಜ್ಜಿಗುಬ್ಬಚ್ಚಿ ಸಂತೋಷದಿಂದ, ಬನ್ನು, ಈ ರೀತಿ ಐಡಿಯಾ ನಿನ್ನ ಮೂಳೆಗೆ ಎಲ್ಲಿಂದ ಬಂತು? ಮಳೆ ಬಂದ್ರೆ ಮಳೆ ನೀರು ಕೂಡ ಮೇಲೆ ಬೀಳ್ತಾ ಇಲ್ಲ. ಈ ಮಳೆಗೆ ತಂಪಾದ ಗಾಳಿಗೆ ಚೆನ್ನಾಗಿದೆ. ಈ ಮಳೆಯಿಂದ ಬರುವಂತಹ ತಂಪಾದ ಗಾಳಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ನಾವು ಕೂಡ ನೆಮ್ಮದಿಯಾಗಿ ಗಾಳಿಗೆ ನಿದ್ರೆ ಮಾಡ್ಬೋದು. ಹೌದು ಕಣೋ ಬನ್ನು, ನಿಜವಾಗ್ಲೂ ನೀನು ಜೀನಿಯಸ್ ಕಣೋ. ನಿನ್ನಿಂದನೇ ಇವತ್ತು ನಾವು ಈ ಮಳೆಯಲ್ಲಿ ಕೂಡ ಮಳೆ ನೀರು ಮೇಲೆ ಬೀಳದ ಹಾಗೆ ತಂಪಾಗಿ ಮಾಡಿ ಮೇಲೆ ನಿದ್ರೆ ಮಾಡ್ತೀವಿ. ಬನ್ನು ನಗುತ್ತಾ, ತುಂಬಾ ಥ್ಯಾಂಕ್ಸ್ ಕಣೋ. ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡು. ಹಾಗೆ ಮಕ್ಕಳು 3 ಜನ ಆ ದಿನ ರಾತ್ರಿ ಇಡೀ ಆ ಛತ್ರಿಯ ಕೆಳಗಡೆ ಸ್ವಲ್ಪನೂ ಮಳೆಯಲ್ಲಿ ನನೆಯದೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗಾಯಿತು. ತುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟಿಗಿಳಿ 3 ಜನನು ನಿನ್ನೆ ರಾತ್ರಿ ಮಳೆ ಬಂತು, ಮಕ್ಕಳು ಏನಾದ್ರೂ ಏನೋ ಅಂತ ನೋಡೋದಕ್ಕೋಸ್ಕರ ಅವರು ಟೆರೆಸ್ಗೆ ಹೋಗಿ ಆ ದೃಶ್ಯವನ್ನ ನೋಡಿದ್ರು. ಬುಜ್ಜಿ, ಏನೈತ್ರಿ? ನಿನ್ನೆ ರಾತ್ರಿ ಬಂದ ಮಳೆಗೆ ನೀವೆಲ್ಲ ನೆಂದೋದ್ರಾ? ಆದ್ರೆ ಅವರು ಟೆರೆಸ್ಗೆ ಬಂದ ತಕ್ಷಣ ನೆಮ್ಮದಿಯಿಂದ ಮಲ್ಕೊಂಡಿದ್ದ 3 ಮಕ್ಕಳನ್ನು ನೋಡಿದ್ರು. ಹಾಗೇನೆ ಅವರ ಮಂಚದ ಮೇಲೆ ಇರುವ ದೊಡ್ಡ ದೊಡ್ಡ ಛತ್ರಿಗಳನ್ನ ನೋಡಿ ಆಶ್ಚರ್ಯಪಟ್ರು. ಅರೆ, ಈ ಮಕ್ಕಳು ಎಷ್ಟು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದ್ದಾರೆ. ಮಳೆ ನೀರು ಒಂದು ಹನಿ ಕೂಡ ಮೇಲೆ ಬೀಳದೆ ನಿದ್ರೆ ಮಾಡಿದ್ದಾರೆ. ಆವಾಗ ಚಿಚ್ಚು, ಹೌದು ಚೋಟು, ನಾವು ಮಾತ್ರ ಕೆಳಗೆ ಉಷ್ಣತೆಯಲ್ಲಿ ನಿದ್ರೆ ಕೂಡ ಮಾಡಕ್ಕಾಗದೆ ಕಷ್ಟಪಟ್ರೆ ಇಲ್ಲಿ ಬನ್ನುವಿನ ಐಡಿಯಾದಿಂದ ಈ 3 ಜನ ತಂಪಾದ ಗಾಳಿಯಲ್ಲಿ ಎಷ್ಟು ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ. ಹೌದು ಚಿಚ್ಚು, ಇವತ್ತಿಂದ ನಾವು ಕೂಡ ಹೀಗೇನೆ ಮಾಡಿ ಮೇಲೆ ನಮ್ಮ ಮಂಚಕ್ಕೆ ದೊಡ್ಡ ದೊಡ್ಡ ಕೊಡೆಗಳನ್ನ ಕಟ್ಕೊಂಡು ಮಲ್ಕೊಳ್ಳೋಣ. ಆವಾಗ ಸೆಕೆಯಲ್ಲಿ ಕಷ್ಟಪಡ್ಬೇಕಾದ ಅವಶ್ಯಕತೆನೂ ಇಲ್ಲ. ಮಳೆ ಬಂದ್ರೆ ನೆನಿತೀವಿ ಅನ್ನೋ ಚಿಂತೆನೂ ಬೇಡ. ಹಾಗೆ ಮಕ್ಕಳ ಬುದ್ಧಿವಂತಿಕೆಯನ್ನ ನೋಡಿ ತಾಯಿಯಂದ್ರು ಎಲ್ರು ತುಂಬಾನೇ ಹೆಮ್ಮೆ ಪಟ್ಕೊಳ್ತಿದ್ರು. ಈ ವಿಷಯ ಊರಲ್ಲಿದ್ದ ಎಲ್ಲಾ ಪಕ್ಷಿಗಳಿಗೂ ತಿಳಿತು. ಎಲ್ರು ಬನ್ನುವಿನ ಬುದ್ಧಿವಂತಿಕೆನ ತುಂಬಾನೇ ಮೆಚ್ಕೊಂಡ್ರು. ಆದ್ರದಿಂದ ಆ ಊರಿನಲ್ಲಿ ಪಕ್ಷಿಗಳು ಎಲ್ರು ಕೂಡ ಅದೇ ಟೆಕ್ನಿಕ್ ನ ಫಾಲೋ ಮಾಡಿದ್ರು. ಹೀಗೆ ಮಳೆನೂ ಇಲ್ಲದೆ ಬಿಸಿಲೂ ಇಲ್ಲದೆ ಪವರ್ ಕಟ್ ಇಂದ ಕಷ್ಟಪಡ್ತಾ ಇದ್ದ ಪಕ್ಷಿಗಳು ಎಲ್ರು ಕೂಡ ಬನ್ನುವಿನ ಒಂದು ದೊಡ್ಡ ಐಡಿಯಾದಿಂದ ರಾತ್ರಿ ಇಡೀ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಕೊಳ್ತಾ ಇದ್ರು.